ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ಮತ್ತೊಮ್ಮೆ ಈ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಉಜ್ಜೀವನದ ಕೇಳುಗೈ ಎಂಬಂಥ ಈ ಒಂದು ಚಾನಲ್ಗೆ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ. ಮತ್ತು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ನಂಬ್ತೀನಿ ನೀವೆಲ್ಲರೂ ತುಂಬ ಚೆನ್ನಾಗಿ ಇದ್ದೀರಿ, ನೀವೆಲ್ಲ ಆಶೀರ್ವದಿಸಲ್ಪಟ್ಟಿದ್ದೀರಿ. ಹೊಸ ವರ್ಷದಲ್ಲಿ ಎಲ್ಲರೂ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಕರ್ತನಿಗೆ ಸ್ತೋತ್ರ. ನಾನು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ದಯಮಾಡಿ ಈ ವಾಕ್ಯಗಳನ್ನ ನಾವು ಈಗ ಕೇಳಿಸಿಕೊಳ್ಳೋಣ. ಉಜ್ಜೀವನಕ್ಕಾಗಿ ನಾವು ಸಿದ್ಧರಾಗಬೇಕಂದ್ರೆ ನಾವು ಹೇಗೆ ಸಿದ್ಧರಾಗಬೇಕು, ಉಜ್ಜೀವನ ಹೊಂದುವುದಕ್ಕಾಗಿ ನಾವು ಮಾಡಬೇಕಾಗಿರುವುದೇನು ಅನ್ನುವಂಥದ್ದನ್ನು ನಾವು ಕಲಿತಾ ಬರ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಉಜ್ಜೀವನವನ್ನು ಹೊಂದಬೇಕಂದ್ರೆ ಕಳೆದ ವಿಡಿಯೋಗಳಲ್ಲಿ ನಾನು ಹೇಳಿದ ಹಾಗೆ ಈಗಲೂ ಸಹ ನಾನು ನಿಮಗೆ ಹೇಳ್ತೇನೆ, ನಾವು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ಮಾರ್ಪಡಬೇಕಾಗಿದೆ. ಕ್ರಿಸ್ತನನ್ನು ಅರಿತುಕೊಳ್ಳಬೇಕು, ತಂದೆಯನ್ನು ಅರಿತುಕೊಳ್ಳಬೇಕಾಗಿದೆ. ನಾವು ಅದನ್ನೇ ನಾವು ನೋಡ್ತೀವಿ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೀವಿ. ಅದನ್ನು ನಾವು ಓದೋಣ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳ್ತದೆ: ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳ್ಕೊಳ್ಳುವುದೇ ನಿತ್ಯ ಜೀವ. ಸೊ ನಾವು ಯೇಸುವನ್ನು, ತಂದೆಯಾದ ದೇವರನ್ನು, ತಂದೆಯಾದ ದೇವರು ಕಳಿಸಿಕೊಟ್ಟಂಥ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವಂಥದ್ದೇ ನಿತ್ಯ ಜೀವ ಎಂಬುದಾಗಿ ನಾವು ಇದನ್ನು ತಪ್ಪಿಹೋದ ಮಗನ ಕಥೆಯಲ್ಲಿ ಕೂಡ ನಾವು ನೋಡ್ತೇವೆ. ಆ ತಪ್ಪಿಹೋದ ಮಗನು ಆತನ ಪರಿಸ್ಥಿತಿಗಳಲ್ಲಿ, ಅವನು ಕೆಟ್ಟು ಹೋದ ಪರಿಸ್ಥಿತಿನಲ್ಲಿ ಯಾವಾಗ ಆತ ತನ್ನ ತಂದೆಯನ್ನು ಜ್ಞಾಪಕ ಮಾಡಿಕೊಂಡು ಆತನಿಗೆ ಬುದ್ಧಿ ಬಂತೋ ಅದೇ ಆ ಉಜ್ಜೀವನದ ಸಮಯ. ಆತ ಬುದ್ಧಿ ಬಂದ ಕೂಡಲೇ ತನ್ನ ತಂದೆ ಮನೆಗೆ ಬಂದ. ಪರಿಸ್ಥಿತಿಗಳೆಲ್ಲ ಮಾರ್ಪಾಟು ಹೋಯಿತು. ಆತನ ಹೆಸರು ಬದಲಾಗಿ ಹೋಯಿತು. ತಪ್ಪಿ ಹೋದವನು ಅನ್ನೋ ಹೆಸರು ಈಗ ಬದಲಾಗಿ ಆತನಿಗೆ ನನ್ನ ಮಗನು ಎಂಬ ಹೆಸರು ಸಿಕ್ತು. ಸಮಾಧಾನ ಇಲ್ಲದವನಾಗಿದ್ದನು, ಸಮಾಧಾನ ಹೊಂದಿದನು. ಆತನು ಕಷ್ಟಪಡುವವನಾಗಿದ್ದನು, ಈಗ ಸುಖ ಹೊಂದುವವನಾಗಿದ್ದಾನೆ. ದುಃಖ ಪಡುವವನಾಗಿದ್ದನು, ಈಗ ಸಂತೋಷವುಳ್ಳವನಾಗಿದ್ದಾನೆ. ಅನಾಥನಾಗಿದ್ದನು, ಕೈ ಬಿಡಲ್ಪಟ್ಟವನಾಗಿದ್ದನು, ತಿರಸ್ಕರಿಸಲ್ಪಟ್ಟವನಾಗಿದ್ದನು, ಈಗ ಆತ ಸ್ವೀಕರಿಸಲ್ಪಟ್ಟವನು. ಆತನು ಈಗ ಒಳ್ಳೆಯ ತಂದೆಗೆ ಮಗನು, ಆಸ್ತಿಗೆಲ್ಲ ಪುತ್ರನು, ಆ ಸ್ವಾಸ್ಥ್ಯಕ್ಕೆಲ್ಲ ಆತನು ಪುತ್ರನು, ಅಧಿಕಾರ ಹೊಂದಿದವನು. ಪ್ರಿಯರೇ, ಈ ದಿವಸವೂ ಕೂಡ ದೇವರು ಅದನ್ನೇ ನಮ್ಮ ಸಂಗಡ ಮಾತಾಡ್ತಿದ್ದಾರೆ. ಏನಂತ ಹೇಳಿದ್ರೆ, ನಾವು ಈ ಕಡೆ ದಿವಸದಲ್ಲಿ ಉಜ್ಜೀವಿಸಲ್ಪಡಬೇಕಂದ್ರೆ ನಮ್ಮ ತಂದೆಯ ಹೃದಯ ನಮಗೆ ಅರ್ಥವಾಗಬೇಕು. ತಂದೆಯ ಹೃದಯ ಅರ್ಥ ಮಾಡಿಕೊಳ್ಳುವಾಗ ಮಾತ್ರ ಉಜ್ಜೀವನ, ನಮ್ಮ ವೈಯಕ್ತಿಕವಾದ ಉಜ್ಜೀವನ. ತಂದೆ ಈ ಸಮಯಕ್ಕೆ ಆತನ ಹೃದಯ ಏನು ಹೇಳ್ತಾ ಇದೆ, ಆತನ ಹೃದಯ ಯಾವ ವಿಷಯವನ್ನು ಆಲೋಚಿಸ್ತಾ ಇದೆ, ಆತನ ಹೃದಯದಲ್ಲಿ ತುಂಬ ಭಾರವುಳ್ಳ ವಿಚಾರ ಏನು, ಈ ಕಡೆ ದಿವಸದಲ್ಲಿ ವಿಶೇಷವಾಗಿ 2025ನೇ ವರ್ಷದಲ್ಲಿ ಆತನ ಹೃದಯ ನನ್ನ ವಿಷಯದಲ್ಲಿ ಏನೆಂಬುದಾಗಿ ನಾವು ಆತನ ಬಳಿಯಲ್ಲಿ ಕಾಯಬೇಕಾದದ್ದು ಅವಶ್ಯ. ಸೊ ಆತನು ನನ್ನನ್ನು ಕೊಂಡು ಆತನು ಈ ವರ್ಷದಲ್ಲಿ ಏನೋ ಒಂದು ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ಮತ್ತು ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸಮುದಾಯದಲ್ಲಿ ಏನೋ ಒಂದು ಕಾರ್ಯವನ್ನು ಮಾಡಬೇಕೆಂದು ಆತನ ಆಲೋಚನೆ ಮಾಡಿಕೊಂಡಿದ್ದಾನಲ್ಲ. ಆ ಆಲೋಚನೆ ನೆರವೇರಬೇಕಂತ ಹೇಳಿದ್ರೆ ನಾವೊಬ್ಬೊಬ್ಬರು ಆತನಿಗೆ ದೊರೆಯುವವರಾಗಬೇಕು, ಆತನನ್ನು ಅರ್ಥ ಮಾಡಿಕೊಳ್ಳುವವರಾಗಬೇಕು, ಆತನನ್ನು ಅರಿತುಕೊಂಡವರಾಗಬೇಕು. ಸೊ ಆತನನ್ನು ಅರ್ಥ ಮಾಡಿಕೊಂಡವರು, ಅರಿತವರು ಯಾರು? ಅದಕ್ಕೆ ಯೇಸುಸ್ವಾಮಿ ಲೋಕದಲ್ಲಿದ್ದಾಗ ಹೇಳ್ತಾರೆ, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿದ್ದೇನೆ. ತಂದೆಯನ್ನು ಮಗನು ಹೊರತು ಮತ್ತಾರೂ ತಿಳಿದವನಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳುವುದನ್ನು ನಾವು ಕಾಣ್ತೇವೆ. ಯೇಸುಸ್ವಾಮಿ ಈ ಲೋಕದಲ್ಲಿ ಮಾಡಿದ ಎಲ್ಲ ಕಾರ್ಯಗಳು ಕೂಡ ತಂದೆ ಬಯಸಿದ್ದನ್ನೇ ಮಾಡಿದ್ದಾರೆ. ಕಾರಣ, ಯೇಸು ತಂದೆಯನ್ನು ಪರಿಪೂರ್ಣವಾಗಿ ತಿಳಿದವರಾಗಿದ್ದರು. ಅದಕ್ಕೆ ತಂದೆಯಾದ ದೇವರ ಹೃದಯ ಯೇಸುಸ್ವಾಮಿಗೆ ಚೆನ್ನಾಗಿ ತಿಳಿದಿದ್ದರಿಂದ ನಾವು ನೋಡ್ತೀವಿ, ಒಂದು ದೊಡ್ಡ ಉಜ್ಜೀವನ ಪ್ರಪಂಚದಲ್ಲೇ ಒಂದು ದೊಡ್ಡ ಬದಲಾವಣೆ ಉಂಟಾಗೋದಕ್ಕೆ ಕಾರಣ, ಈ ಭೂಮಿ ಅಲ್ಲಕಲ್ಲೋಲ ಆಗೋದಕ್ಕೆ ಕಾರಣ, ಆದಿಯಿಂದಲೂ ಯೇಸು ಕ್ರಿಸ್ತನ ಆ ಒಂದು ಆ ಒಂದು ಜನನದವರೆಗೂ, ಕ್ರಿಸ್ಮಸ್ನ ಆ ಒಂದು ಜನನದವರೆಗೂ ಲೋಕ ಪಾಪದ ಕೆಳಗೂ ಶಾಪದ ಕೆಳಗೂ ಇತ್ತಲ್ಲ. ಆದರೆ ಯೇಸು ಸ್ವಾಮಿ ಅದನ್ನೆಲ್ಲವನ್ನು ಬದಲಾಯಿಸೋದಕ್ಕೆ ಕಾರಣ ತಂದೆಯ ಹೃದಯವನ್ನು ಅರ್ಥ ಮಾಡಿಕೊಂಡದ್ದಕ್ಕೆ ಕಾರಣ. 30 ವರ್ಷಗಳ ಕಾಲ ಆತ ಸೇವೆಯ ಒಳಗೆ ಬರುವುದಕ್ಕಿಂತ ಮುಂಚೆ ಆತನು ತನ್ನನ್ನು ಸೇವೆಗೆ ಸಮರ್ಪಿಸಿಕೊಂಡು ದೀಕ್ಷಾಸ್ಥಾನ ಹೊಂದಿ ಸೇವೆಗೆ ಸಮರ್ಪಿಸಿಕೊಳ್ಳುವ ದಿವಸದವರೆಗೂ ಆತನು ತಂದೆಯನ್ನು ಅರ್ಥ ಮಾಡಿಕೊಳ್ತಲೇ ಇದ್ದ. ನೋಡ್ರಿ ಪ್ರಿಯ, ಇಲ್ಲಿ ನೋಡುವಂಥ ಒಂದು ವಿಚಾರ ಏನಂದರೆ, ತಂದೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ 1 ದಿವಸವೋ 2 ದಿವಸವೋ ಸಾಕಾಗೋದಿಲ್ಲ.
ನಮಗೆ ವರ್ಷಗಳು ಬೇಕಾಗಿದೆ. ಒಬ್ಬ ಸೇವಕರನ್ನ ಹೇಳೋದನ್ನು ನಾನು ಕೇಳಿದ್ದೇನೆ, ನಿತ್ಯ 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 ನಿತ್ಯಕ್ಕೂ ನಾವು ತಂದೆಯಾದ ದೇವರನ್ನು ಅರಿತುಕೊಳ್ಳುತ್ತಲೇ ಇರುತ್ತೇವಂತೆ. ಪರಲೋಕದ ನಮಗಿರುವಂಥ ದೊಡ್ಡ ಕೆಲಸ ತಂದೆಯನ್ನು ಅರಿತುಕೊಳ್ಳುತ್ತಲೇ ಇರ್ತೇವೆ. ಅದನ್ನೇ ಸ್ಥಾನಿಕರಾದ ಅಪೋಸ್ತಲನಾದ ಯೋಹಾನನು ಕೂಡ ತನ್ನ ಪತ್ರಿಕೆಯಲ್ಲಿ ತನ್ನ ಸುವಾರ್ತೆಯ ಪತ್ರಿಕೆಯಲ್ಲಿ ಆತ ಬರೆದಿರೋದನ್ನು ನಾವು ನೋಡ್ತೀವಿ. ಆತನು ಬರೆದ ಸುವಾರ್ತೆಯ ಪುಸ್ತಕ ಅದನ್ನು ನಾವು ನೋಡ್ತೀವಿ. ಕಡೆಯ ಅಧ್ಯಾಯದಲ್ಲಿ ಕಡೆಯ ವಚನಗಳಲ್ಲಿ ಆತ ಹೇಳ್ತಾನೆ, ಇನ್ನೂ ಬರೀಲಿಕ್ಕೆ ಅನೇಕ ವಿಚಾರಗಳಿದೆ, ಅದನ್ನು ಬರೆಯೋದಕ್ಕೆ ಹೋದರೆ ಈ ಲೋಕವೇ ಹಿಡಿಸದೆ ಹೋಯಿತು ಎಂಬುದಾಗಿ ಆತ ಹೇಳೋದನ್ನು ನಾವು ಕೇಳ್ತೇವೆ. ಹಾಗಿದ್ರೆ ಪ್ರಿಯರೇ, ಇಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾದ ಒಂದು ವಿಷಯ ಇದೆ. ಇನ್ನೂ ನಾವು ತಂದೆಯನ್ನು ಮತ್ತು ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳಬೇಕಾದದ್ದು ಅವಶ್ಯ. ನಾವು ಯಾವಾಗ ಅರಿತುಕೊಳ್ಳುತ್ತೇವೋ ಅವ್ರನ್ನ ಅರ್ಥ ಮಾಡ್ಕೊಳ್ತಾ ನಾವು ಅವರಂತೆಯೇ ಮಾರ್ಪಡ್ತೇವೆ. ಸೊ ಹಾಗಿದ್ರೆ ಇನ್ನೊಂದು ವಿಷಯ, ನಾವು ತಂದೆ ಮತ್ತು ಯೇಸುವಿನ ಮಾತ್ರವಲ್ಲದೆ ಪವಿತ್ರಾತ್ಮನ ಕುರಿತಾಗಿ ನಾವು ಯಾವಾಗ ಅರಿತುಕೊಳ್ತೀವೋ ಆಗ ನಾವು ಪವಿತ್ರಾತ್ಮನಿಂದ ತುಂಬಲ್ಪಡ್ತೇವೆ. ಯಾವಾಗ ನಾವು ಪವಿತ್ರಾತ್ಮನಿಗೆ ಕಾದಿರುತ್ತೇವೋ, ಪವಿತ್ರಾತ್ಮನೇ ನೀನು ನಮ್ಮ ಮೇಲೆ ಇಳಿದು ಬರುವಂತೆ ನಾವು ನಿನಗಾಗಿ ಶುದ್ಧೀಕರಿಸಿಕೊಳ್ತೇವೆ. ನಿನ್ನ ವಿರುದ್ಧವಾಗಿ ಮಾಡಿದ ಎಲ್ಲ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡ್ತೇವೆ ಅಂತ ಹೇಳಿ ಆತನಿಗೆ ಇಷ್ಟವಿಲ್ಲದ ಒಂದೊಂದೇ ವಿಷಯಗಳನ್ನ ನಾವು ಬಿಡುತ್ತಾ ಇರುವಾಗ ಆತನ ಆತ್ಮ, ಆತನ ಬಲ, ಆತನ ಅಭಿಷೇಕ ನಮ್ಮ ಮೇಲೆ ಬರ್ತದೆ. ಅಲ್ಲಿಂದ ಉಜ್ಜೀವನ ಪ್ರಾರಂಭ. ಹೌದು ಪ್ರಿಯರೇ, ನಮ್ಮ ಪ್ರಪಂಚ ಕಂಡ ಒಂದೊಂದು ಉಜ್ಜೀವನಕ್ಕೂ ಕೂಡ ನಾವು ನೋಡ್ತೇವೆ ಇದೇ ಕಾರಣ. ಅವರೊಬ್ಬೊಬ್ಬರೂ ಕೂಡ ದೇವರ ಮುಂದೆ ಕಾದುಕೊಳ್ಳುತ್ತಿದ್ರು, ದೇವರಾತ್ಮನನ್ನು ತಂದೆಯನ್ನು ಅರಿತುಕೊಳ್ತಿದ್ರು. ಪ್ರತಿ ದಿವಸ ದೇವರ ವಚನಗಳನ್ನ ಓದಿ ಧ್ಯಾನಿಸಿ ಅವರು ಪ್ರಾರ್ಥಿಸ್ತಿದ್ರು. ಪ್ರತಿ ದಿವಸ ಪ್ರತಿ ಹಗಲು ರಾತ್ರಿ ನಾವು ನೋಡ್ತೇವೆ ಅವರು ಸತ್ಯವೇದವನ್ನು ಧ್ಯಾನಿಸಿ ಪ್ರಾರ್ಥಿಸುವುದಕ್ಕೆ ತಮ್ಮನ್ನು ತೊಡಗಿಸಿಕೊಂಡ್ರು. ದೇವರನ್ನ ಅರಿತವರಾಗಿ, ಆತನ ಹೃದಯವನ್ನು ತಿಳ್ಕೊಂಡವರಾಗಿ ಅವರು ಪ್ರಾರ್ಥಿಸುವುದಕ್ಕೆ ಪ್ರಾರಂಭಿಸಿದ್ರು. ಹಾಗಿದ್ರೆ ಈ ಉಜ್ಜೀವನಕ್ಕೆ 2025 ಬರುವ ಉಜ್ಜೀವನಕ್ಕೆ ಕೆಲವು ಸೇವಕರು ಹೇಳ್ತಾರೆ 2025 ಯೇಸು ಬರಬಹುದು, ಉಜ್ಜೀವನ ಬರಲಿಕ್ಕೆ ಸಾಧ್ಯತೆ ಇದೆ. ಅನೇಕ ಪ್ರವಾದಿಗಳು ಹೇಳ್ತಿರುವಂಥ ಒಂದು ವಿಷಯ, ಪ್ರಪಂಚಕ್ಕೆ ಉಜ್ಜೀವನ ನಮ್ಮ ದೇಶದಿಂದಲೇ, ಅದನ್ನು ಮುಖ್ಯವಾಗಿ ದಕ್ಷಿಣ ಭಾರತದಿಂದ ಎಂಬುದಾಗಿ. ನಾನು ಅದನ್ನು ಕೇಳಬೇಕಾದ್ರೆ ನಾನು ಸ್ವಲ್ಪ ಹೆದರ್ತೇನೆ. ಯಾಕೆ ಅಂತ ಹೇಳಿದ್ರೆ, ದೇವರು ನಮ್ಮನ್ನು ನಂಬಿ ಈ ರೀತಿಯಾದ ಪ್ರವಾದನೆಗಳನ್ನ ನುಡಿಸ್ತಾ ಇದ್ದಾರೆ. ಪ್ರಪಂಚದ ಅನೇಕ ದೇಶಗಳು ನಮಗಿಂತಲೂ ವೈರಾಗ್ಯವಾಗಿದ್ದಾರೆ. ನಮ್ಮ ದೇಶದಲ್ಲಿ ಕೂಡ, ನಮ್ಮ ದೇಶದ ಉತ್ತರ ದಕ್ಷಿಣ ಪೂರ್ವದಲ್ಲಿ ನಾವು ನೋಡಿದ್ರೆ ನಮಗಿಂತಲೂ ವೈರಾಗ್ಯವಾದ ಜನಗಳು ಇದ್ದಾರೆ. ಆದರೆ ದೇವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮನ್ನು, ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ, ತೆಲಂಗಾಣದ ಈ ರಾಜ್ಯದ ಜನಗಳನ್ನ ದೇವರು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ. ಪ್ರಿಯರೇ, ಇದು ಕಡೆಯ ಗಳಿಗೆ, ಇದು ಯುಗಾಂತ್ಯ, ಯುಗದ ಸಮಾಪ್ತಿ. ಆ ಒಂದು ದ್ರಾಕ್ಷಿ ತೋಟದ ಯಜಮಾನ ಹೇಳಿದ ಮಾತು ನೆನಪಾಗ್ತದೆ. ದಿನದ ಕಡೆಯ ಗಳಿಗೆಯಲ್ಲಿ ಕೆಲವರನ್ನ ಆತ ಊನವಾದವರನ್ನ, ಕುರುಡರನ್ನ, ಕಿವುಡರನ್ನ ಆ ಒಂದು ದ್ರಾಕ್ಷಿ ತೋಟದ ಕೆಲಸಕ್ಕೆ ಕರೆದ. ಅವರೆಲ್ಲರೂ ಕೂಡ ಬಂದರು. ಮೊದಲು ಕಡೆಗೆ ಬಂದವ್ರನ್ನ ಮೊದಲು ಮಾಡಿ ಅವರಿಗೆ ಗೊತ್ತು ಮಾಡಲ್ಪಟ್ಟಂಥ ಕೂಲಿಯನ್ನು ಕೊಡಲ್ಪಡ್ತು. ಮೊದಲು ಬಂದವರಿಗೆ ಗೊತ್ತು ಮಾಡಿದ ಅದೇ ಕೂಲಿಯನ್ನು ಕಡೆಗೆ ಬಂದವರಿಗೂ ಕೂಡ ಆತನು ಕೊಟ್ಟಿದ್ದಾನೆ. ಹಾಗಿದ್ರೆ ಪ್ರಿಯರೇ, ನಾವೀಗ ತಿಳ್ಕೊಳ್ಳಬೇಕಾದದ್ದೇನು? ನಮ್ಮ ಯಜಮಾನನು ಎಂಥವನು, ಆತನ ಹೃದಯ ಎಂಥದ್ದು, ಆತನು ಬಯಸುತ್ತಿರುವುದೇನು ಈ ವರ್ಷದಲ್ಲಿ, ನಾನು ಹೇಗೆ ಆತನಿಗೆ ದೊರೆಯಬೇಕು, ನಾನು ಆತನಿಗೆ ದೊರೆಯುವವನಾಗಿದ್ದೇನೋ. ಅನೇಕರು ಹೇಳ್ಬೋದು ನನ್ನಿಂದ ಆಗುತ್ತೆ ಅಂತ ಹೇಳಿ, ಐ ಆಮ್ ಏಬಲ್ ಅಂತ ಎಂಬುದಾಗಿ ಹೇಳ್ಬೋದು. ಆದರೆ ದೇವರಿಗೆ ಎಬಿಲಿಟಿ ಬೇಕಾಗಿಲ್ಲ, ಅವೈಲಬಿಲಿಟಿ ಬೇಕಾಗಿದೆ. ಎಬಿಲಿಟಿ ಇರೋರು ಪ್ರಪಂಚದಲ್ಲಿ ಅನೇಕರಿದ್ದಾರೆ. ಆದರೆ ಅವೈಲೇಬಲ್ ಆಗಿರುವಂಥವ್ರು, ದೇವರಿಗೆ ದೊರೆಯುವವರು ಯಾರು, ಆತನ ಸಮ್ಮುಖದಲ್ಲಿ ಆತನ ಕೈಗೆಟಕುವವರು ಯಾರಿದ್ದಾರೆ, ಅವರನ್ನೇ ಕರ್ತನು ಉಪಯೋಗಿಸಲಿಕ್ಕಿದ್ದಾನೆ. ದೇವರ ಹೃದಯ ಆ ಅವೈಲಬಲ್ ಆಗಿರುವಂಥ ಜನಗಳ ಕಡೆಗೆ ತಿರುಗಿದೆ. ದೇವರ ಕಣ್ಗಳು ಆತನಿಗೆ ದೊರೆಯುವವರ ಕಡೆಗೆ ತಿರುಗಿದೆ. ಆತನ ಹೃದಯ ಈಗಲೂ ಕೂಡ ಹೇಳ್ತಾ ಇದೆ, ನನಗೆ ದೊರೆಯುವವರನ್ನು ನಾನು ಬಲವಾಗಿ ಉಪಯೋಗಿಸಲಿಕ್ಕಿದ್ದೇನೆ. ನಾವು ಸತ್ಯವೇದದ ಉದ್ದಕ್ಕೂ ನಾವು ನೋಡಿದ್ದೇವೆ, ಆತನಿಗೆ ದೊರೆಯುವವರು ಯಾರೋ ಅಂಥವರನ್ನೇ ಕರ್ತನು ಬಲವಾಗಿ ಉಪಯೋಗಿಸಿದ್ದಾನೆ. ನಾವು ನೋಡ್ತೇವೆ ಯೆಹೋಶುವನ ಜೀವನದಲ್ಲಿ, ಯೆಹೋಶುವನು ಮೋಶೆಯೊಂದಿಗೆ ಆತನು ದೇವರ ಸಮ್ಮುಖದಲ್ಲಿಯೇ ಇದ್ದು ಬಿಟ್ಟ. ದೇವದರ್ಶನ ಗುಡಾರದ ಬಾಗಿಲಲ್ಲೇ ಇದ್ದನಂತೆ. ಮೋಶೆ ಪ್ರಾರ್ಥನೆ ಮುಗಿಸಿ ಹೋದ್ರೂ ಕೂಡ ಈತ ಆ ಒಂದು ಬಾಗಿಲ ಬಳಿಯಲ್ಲೇ ಕುಳಿತಿರುವುದನ್ನು ನಾವು ಕೇಳ್ತೇವೆ. ಸೊ ಹಾಗಿದ್ರೆ ಪ್ರಿಯರೇ, ಅಂಥವರು ದೇವರಿಗೆ ದೊರೆಯುವವರು ಬೇಕಲ್ಲ.
ದೇವರ ಹೃದಯವನ್ನು ಅರ್ಥ ಮಾಡಿಕೊಂಡವರು ಬೇಕಲ್ಲ. ನೋಡ್ರಿ, ಅದಕ್ಕಾಗಿಯೇ ದೇವರು ಮೋಶೆಯನ್ನು ಸಂಧಿಸಿ ಎಷ್ಟೋ ಹೊತ್ತು ಮೋಶೆಯ ಸಂಗಡ ಮಾತಾಡ್ತಾರಲ್ಲ. ದೇವರು ಯೆಹೋಶುವನ ಸಂಧಿಸಿ ಯೆಹೋಶುವನ ಸಂಗಡ ಎಷ್ಟೋ ಹೊತ್ತು ಮಾತನಾಡಿದ್ರಲ್ಲ. ಮೋಶೆಯ ಸಂಗಡ 40 ದಿವಸಗಳ ಕಾಲ ತಿರುಗಿ ದೇವರು ಮಾತನಾಡಿದ್ರಲ್ಲ. ಕಾರಣ, ದೇವರ ಹೃದಯ ಈ ಲೋಕದಲ್ಲಿ ನಡೆಯಬೇಕು, ದೇವರ ನಿರ್ಧಾರಗಳು ನಡೆಯಬೇಕು. ಸೊ ಅವು ಜೀವನ ಕಾಣಬೇಕಂತ ಹೇಳಿದ್ರೆ ದೇವರ ಹೃದಯವನ್ನು ಅರಿತುಕೊಳ್ಳುವವರಾಗಬೇಕಲ್ಲ. ಸೊ ಈ ವರ್ಷದಲ್ಲೆಲ್ಲ ನಾವು ದೇವರ ಹೃದಯವನ್ನು ಅರ್ಥ ಮಾಡಿಕೊಳ್ಳುವವರಾಗೋಣವು. ಅವರು ನಮ್ಮ ಹೃದಯವನ್ನು ತಿಳಿದವರಾಗಿದ್ದಾರೆ, ನಮ್ಮ ಹೃದಯನ ಚೆನ್ನಾಗಿ ಬಲ್ಲವರಾಗಿದ್ದಾರೆ. ಈಗ ನಾವು ಆತನ ಹೃದಯವನ್ನು ತಿಳ್ಕೊಳ್ಳುವವರಾಗಬೇಕು, ಆತನ ಹೃದಯವನ್ನು ಬಲ್ಲವರಾಗಬೇಕಲ್ಲ. ಸೊ ಅದಕ್ಕಾಗಿ ನಾವು ಈ ವರ್ಷದಲ್ಲೆಲ್ಲ ಆತನಿಗೆ ದೊರೆಯುವವರಾಗಿರೋಣವು. ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ, ಮಧ್ಯರಾತ್ರಿ, ಮುಂಜಾನೆ, ಇನ್ನೂ ಮೊಬ್ಬಾಗಿರುವಾಗಲೇ ಆತನನ್ನು ಹುಡುಕುವುದಕ್ಕೆ ಪ್ರಾರಂಭಿಸೋಣವು. ಆತನನ್ನು ಹುಡುಕುವುದಕ್ಕೆ ಪ್ರಾರಂಭಿಸೋಣ. ಕರ್ತನೇ, ನನಗೆ ನೀನು ಬೇಕು ಸ್ವಾಮಿ, ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ಬೇಕು ಸ್ವಾಮಿ, ನಿನ್ನ ಹೃದಯವನ್ನು ತೃಪ್ತಿಪಡಿಸಬೇಕು ಸ್ವಾಮಿ ಎಂಬುದಾಗಿ ಆತನನ್ನು ಹುಡುಕುವುದಕ್ಕೆ ನಾವು ಪ್ರಾರಂಭಿಸೋಣ. 2025ರಲ್ಲಿ ಕರ್ತನು ವಾಗ್ದಾನ ಮಾಡಿರ್ತಕ್ಕಂಥ ಒಂದು ಸಂಗತಿ, ನಮ್ಮ ದೇಶದಲ್ಲಿ ಸಭೆಗಳು ಭಯಂಕರವಾಗಿ ಬೆಳೆಯಲಿಕ್ಕಿದೆ. ನಮ್ಮ ಸಭೆಗಳಲ್ಲಿ ದೊಡ್ಡ ಸಂಗತಿಗಳು ನಡೆಯಲಿಕ್ಕಿದೆ. ಯಾಕಂದರೆ ಕರ್ತನ ಪ್ರತ್ಯಕ್ಷತೆ ಹತ್ತಿರದಲ್ಲಿದ್ದೇವೆ ನಾವು. ಖಂಡಿತವಾಗಿಯೂ ದೇಶದಲ್ಲಿ ದೊಡ್ಡ ಕಾರ್ಯಗಳು ನಡೆಯಲಿಕ್ಕಿದೆ. ಸತ್ತವರು ಎದ್ದೇಳಲಿಕ್ಕಿದ್ದಾರೆ, ಹುಟ್ಟು ಕುಂಟರು, ಹುಟ್ಟು ಕುರುಡರು ಕಾಣಲಿಕ್ಕಿದ್ದಾರೆ, ನಡೆಯಲಿಕ್ಕಿದ್ದಾರೆ. ಸೊ ಹಾಗಿದ್ರೆ ಈಗ ಸಹೋದರಿಯೇ, ಅನೇಕ ನಂಬಿಕೆ ನಾಯಕರು ತಮ್ಮ ಓಟವನ್ನು ಮುಗಿಸಿದ್ದಾರೆ. ಈಗ ನಿಮ್ಮ ಒಬ್ಬೊಬ್ಬರ ಸರದಿ, ಈಗ ನಮ್ಮನ್ನೇ ಕರ್ತನ ಉಪಯೋಗಿಸಬೇಕೆಂದಿದ್ದಾರೆ. ಹಾಗಿದ್ರೆ ನಾವು ಆತನ ಹೃದಯವನ್ನು ಬಲ್ಲವರಾಗಿ, ಅರಿತವರಾಗಿ, ತಿಳುಕೊಂಡವರಾಗಿ ಆತನ ಕಡೆ ತಿರುಗಿಕೊಂಡು ನಾವು ಪ್ರಾರ್ಥಿಸೋಣವ, ಆತನ ಹುಡುಕೋಣವ, ನಾವು ಆತನ ಕಂಡುಕೊಳ್ಳೋಣವ, ಆತನ ಹೇಳುವುದನ್ನೇ ನಾವು ಮಾಡೋಣವ. ಸ್ವಾಮಿ ನಿನ್ನ ನಾಮದಲ್ಲಿ ನಾನು ದೆವ್ವ ಓಡಿಸ್ದೆ, ಸ್ವಾಮಿ ನಾನು ಬೋಧನೆ ಮಾಡಿದೆ, ನಾನು ಸುವಾರ್ತೆ ಹೇಳಿದೆ, ನಾನು ಪ್ರವಾದನೆ ಹೇಳಿದೆ ಅಂತ ಹೇಳೋರೆಲ್ಲರೂ ಕೈ ಬಿಡಲ್ಪಡ್ತಾರಂತೆ, ತಾತ್ಸಾರ ಮಾಡಲ್ಪಡ್ತಾರಂತೆ. ಆದರೆ ತಂದೆಯ ಚಿತ್ತವನ್ನು ಮಾಡುವವರು ಮಾತ್ರವೇ ಪರಲೋಕ ರಾಜ್ಯಕ್ಕೆ ಸೇರುವವರಾಗಿರುವುದೆಂಬುದಾಗಿ ಯೇಸುಸ್ವಾಮಿ ಹೇಳಿದ್ದಾರೆ. ತಂದೆಯ ಚಿತ್ತ, ತಂದೆ ಚಿತ್ತವನ್ನು ಮಾಡದೆ ಹೋದರೆ ಅವರು ದೇವರಿಗೆ ಅಧರ್ಮಿಗಳಂತೆ, ಧರ್ಮ ಮೀರಿ ನಡೆಯುವರಂತೆ ಕಾಣಿಸಿಕೊಳ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಸೊ ಹಾಗಿದ್ರೆ ಈ ದಿವಸ ನಾವು ಪೂರ್ಣ ಭಯವುಳ್ಳವರಾಗಿ ಕರ್ತನಿಗೆ ಸಮರ್ಪಣೆ ಮಾಡಿಕೊಟ್ಟವರಾಗಿ, ಕರ್ತನ ನಿನ್ನ ಚಿತ್ತ ಏನು ಸ್ವಾಮಿ, ನಿನ್ನ ಹೃದಯ ಏನು ಸ್ವಾಮಿ, ನೀವೇನು ಈಗ ಆಸೆ ಪಡ್ತಾ ಇದ್ದೀರಿ, ನೀವು ಇವಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ, ನಾನು ಅದನ್ನೇ ಹೇಳುವಂತೆ, ನಾನು ಹಾಗೇ ಜೀವಿಸುವಂತೆ, ನಾನು ಆ ರೀತಿಯಲ್ಲೇ ಇರುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಕೇಳಿಕೊಳ್ಳೋಣವ ಮತ್ತು ಪ್ರಾರ್ಥಿಸೋಣವ. ಕರ್ತನೆ, ನನಗೆ ಪ್ರಕಟಪಡಿಸ್ಕೊ, ನಿನ್ನನ್ನು ಪ್ರಕಟಪಡಿಸ್ಕೊ, ನಾನಿನ್ನೂ ನಿನ್ನ ಅರ್ಥ ಮಾಡ್ಕೋಬೇಕು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥಿಸೋಣವ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ಈ ವರ್ಷದ ಮೊದಲನೆಯ ಭಾನುವಾರ ಸ್ವಾಮಿ ಕರ್ತನೆ, ಹೌದಪ್ಪ, ನಾವು ನಿನ್ನ ಸಮ್ಮುಖಕ್ಕೆ ಬಂದಿದ್ದೇವೆ ಕರ್ತನೆ. ಅಪ್ಪ, ನಮ್ಮ ಸಂಗಡ ಮಾತನಾಡು, ನಿನ್ನನ್ನು ಅರಿತುಕೊಳ್ಳುವಂಥ ಆಸೆ ನಮ್ಗೆ ಅನುಗ್ರಹಿಸಿಕೊಡು. ಇನ್ನೂ ಹೆಚ್ಚಾಗಿ ಕರ್ತನೆ ತಿರುಗಿ ನಿನ್ನನ್ನೇ ಕರ್ತನೆ ಅರಿತುಕೊಳ್ತಾ ಇರೋದಕ್ಕೆ, ಹೌದಪ್ಪ, ಎಲ್ಲವನ್ನ ನಷ್ಟವೆಂದೆಡಿಸಿ ನಿನ್ನನ್ನು ಅರಿತುಕೊಳ್ಳುವುದೇ ಲಾಭವೆಂದೆಡಿಸಿ ನಾವು ಪೌಲನಂತೆ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಕುಳಿತುಕೊಳ್ಳೋದಕ್ಕೆ ಕೃಪೆ ಕೊಡು ಸ್ವಾಮಿ. ಅಪ್ಪ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಜೀವಿಸಲ್ಪಡ್ತಾ ಇದ್ದೇವೆ, ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ತಾ ಇದ್ದೇವೆ. ತಂದೆಯ ಹೃದಯವನ್ನು ಅರ್ಥ ಮಾಡಿಕೊಂಡ ಮಗನು, ತಂದೆ ಹೃದಯವನ್ನು ತಿಳ್ಕೊಂಡಂಥ ಮಗನು, ಆತನಿಗೆ ಬುದ್ಧಿ ಬಂದು ಆತನು ತಿರುಗಿ ಮನೆಗೆ ಬಂದನಲ್ಲ, ಎಲ್ಲವೂ ಬದಲಾಯಿತಲ್ಲ ಸ್ವಾಮಿ. ಆತನೊಂದಿಗೆ ತಂದೆಯೂ ಸಂತೋಷಪಟ್ಟ, ಆತನೊಂದಿಗೆ ಮನೆಯಲ್ಲಿದ್ದವರೆಲ್ಲರೂ ಸಂತೋಷಪಟ್ಟರು, ಆ ಊರಿನವರೇ ಸಂತೋಷಪಟ್ಟರಲ್ಲ ಸ್ವಾಮಿ. ಓ, ಆ ಮಹಿಮೆಯ ಸಂತೋಷ ಕರ್ತನೆ, ಆ ರಕ್ಷಣೆ ಆನಂದವನ್ನು ನಮ್ಮ ಪ್ರಪಂಚ ಕಾಣಲಿ, ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ತನದ ಪ್ರಾರಂಭವಾಗಲಿ. ಫಿಲಿಪಿ ಪಟ್ಟಣದಲ್ಲಿ ಆ ಒಂದು ರಕ್ಷಣೆ ಆನಂದ ಎಲ್ಲರಲ್ಲಿ ತುಂಬಿತಲ್ಲ, ಎಲ್ಲರೂ ಸಂತೋಷ ಪಡುವವರಾಗಿದ್ದಾರಲ್ಲ ಸ್ವಾಮಿ. ಹಾಗೆ ನನ್ನ ಕರ್ತನೆ, ಕರ್ನಾಟಕದಲ್ಲಿರ್ತಕ್ಕಂಥ ಒಂದೊಂದು ಜಿಲ್ಲೆಗಳು, ಒಂದೊಂದು ತಾಲೂಕುಗಳು, ಒಂದೊಂದು ಗ್ರಾಮಗಳು ರಕ್ಷಣಾನಂದದಿಂದ ಸಂತೋಷ ಪಡಲಿ, ಉಲ್ಲಾಸಿಸಲಿ ಸ್ವಾಮಿ. ಅಪ್ಪ, ನಮ್ಮ ಜನಗಳಂಥವರನ್ನಾಗಿ ಮಾಡು, ದೇವಜನರಂಥವರಾಗಿ ಮಾರ್ಪಡಲಿ. ದೇವರ ಹೃದಯವನ್ನು ತಿಳ್ಕೊಳ್ಳುವುದಕ್ಕೆ ಆತೋರಿಯುವವರಾಗಿ ನಮ್ಮನ್ನು ಮಾಡಿ ಸ್ವಾಮಿ. ನಮ್ಮನ್ನು ಪರಿಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತೇವೆ. ಏಸಪ್ಪ, ಮಗನ ಹೃದಯವನ್ನು, ಮಗನ ಅಭಿಷೇಕ ನಮ್ಮ ಮೇಲೆ ಕೊಡಿ. ನೀವು ಮಗನಾಗಿ ತಂದೆಯನ್ನು ಹುಡುಕಿದ್ರಲ್ಲ, ಅದೇ ಅಭಿಷೇಕ ನಮ್ಮ ಮೇಲೆ ಕೊಡ್ರಿ. ಅದೇ ಅಭಿಷೇಕ, ತಂದೆಯನ್ನು ಹುಡುಕುವ ಅದೇ ಅಭಿಷೇಕ, ತಂದೆಯನ್ನು ಬಯಸುವ ಅದೇ ಅಭಿಷೇಕ, ತಂದೆಯ ಹೃದಯವನ್ನು ಅರಿತುಕೊಳ್ಳುವ ಅದೇ ಅಭಿಷೇಕ ನಮಗೂ ಆಗಲಿ. ತಂದೆ ಹೇಳುವ ಪಾತ್ರೆಯಲ್ಲಿ ಕುಡಿಯುವ ಅಭಿಷೇಕ ನಮಗೂ ಆಗಲಿ, ನಮ್ಮೊಬ್ಬೊಬ್ಬರಿಗೂ ಆಗಲಿ. ತಂದೆಯನ್ನು ತೃಪ್ತಿಪಡಿಸುವ ಅಭಿಷೇಕ ನಮಗೂ ಆಗಲಿ. ಒಳ್ಳೆಯ ಮಗನ ಅಭಿಷೇಕವನ್ನು ನಮಗೆ ಅನುಗ್ರಹಿಸಿ ಕೊಡಿ.
ಮೆಚ್ಚುಗೆಯ ಮಗನ, ಪ್ರಿಯ ಮಗನ ಮೇಘ ಅಭಿಷೇಕವನ್ನು ನಮಗೂ ಅನುಗ್ರಹಿಸಿಕೊಡ್ರಿ ಕರ್ತನೆ. ಸ್ತೋತ್ರ. ಹಾಗೆಯೇ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ, ಘನತೆ, ಸ್ತುತಿ, ಸ್ತೋತ್ರ ನಿಮಗೆ ಸಲ್ಲಿಸ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ. ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ, ಜಾಯ್ಫುಲ್, ಬ್ಲೆಸ್ಡ್ ನ್ಯೂ ಇಯರ್. ಥ್ಯಾಂಕ್ ಯು. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.